ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವಾಗ ವಾಟ್ಸಪ್ಪಲ್ಲಿ ಒಂದು ಹೊಸ ಫೀಚರ್ ಬಂದಿದೆ, ಪ್ರಾಕ್ಸಿ ಅಂತ ಅಂದ್ಬಿಟ್ಟು. ಈ ಒಂದು ಪ್ರಾಕ್ಸಿ ಅನ್ನೋ ಒಂದು ಆಪ್ಷನ್ನಿಂದ, ಫೀಚರಿಂದ ಸೊ ನೀವು ಇಂಟರ್ನೆಟ್ ಇಲ್ಲದೇ ಸೊ ನೀವು ಆರಾಮಾಗಿ ವಾಟ್ಸಪ್ನ ನೀವು ಯೂಸ್ ಮಾಡ್ಬೋದು, ಆಯಿತಾ, ನಿಮ್ಮ ಮೊಬೈಲಲ್ಲಿ. ಸೊ ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಆ ಒಂದು ಫೀಚರಿಂದ ನಿಮ್ಗೇನು ಉಪಯೋಗ ಆಗುತ್ತೆ ಎಲ್ಲವೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ಗಳೆಲ್ಲ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ, ಆಯಿತಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಾನು ಅವಾಗಲೇ ಹೇಳಿದೆ ವಾಟ್ಸಪ್ಪಲ್ಲಿ ಪ್ರಾಕ್ಸಿ ಎನ್ನುವಂಥ ಒಂದು ಫೀಚರ್ ಬಂದಿದೆ ಅಂತ. ಅದನ್ನು ಇವಾಗ ನಾನು ವಾಟ್ಸಪ್ನ ಓಪನ್ ಮಾಡಿ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ, ಬನ್ನಿ. ಓಕೆ, ಸೊ ಇವಾಗ ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಸಲ ವಾಟ್ಸಪ್ನ ಅಪ್ಡೇಟ್ ಆಗಿದೆಯಾ ಇಲ್ವ ಅಂತ ನೋಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಈ ಒಂದು ಫೀಚರ್ ಸಿಕ್ಕಿಲ್ಲ ಅಂದರೆ ಸಿಗುವಂಥ ಚಾನ್ಸಸ್ ಇರುತ್ತೆ, ಆಯಿತಾ. ಅಫ್ಕೋರ್ಸ್ ಎಲ್ರಿಗೂ ಕೂಡ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಇವಾಗ ಆ ಫೀಚರ್ ಎಲ್ಲಿದೆ ನೋಡೋಣ. ಸೊ ನಿಮ್ಮ ವಾಟ್ಸಪ್ ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಹಂಗೆ ನೀವು ಕೆಳಗಡೆಗೆ ಲಾಸ್ಟಿಗೆ ಬಂತು ಅಂತಂದರೆ ಅಲ್ಲಿ ಪ್ರಾಕ್ಸಿ ಅಂತ ಅಂದ್ಬಿಟ್ಟು ಒಂದು ಹೊಸ ಆಪ್ಷನ್ ಬರ್ತಾ ಇದೆ, ಪ್ರಾಕ್ಸಿ ಸೆಟ್ಟಿಂಗ್ಸ್ ಆಫ್ ಅಂತ ಬರ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಒಂದು ಆಪ್ಷನ್ನ ನೀವು ಆನು ಆಫು ಮಾಡೋದಕ್ಕೆ ನಿಮಗೆ ಆಪ್ಷನ್ ಬರುತ್ತೆ, ಆಯಿತಾ. ಯೂಸ್ ಪ್ರಾಕ್ಸಿ ಅಂತಂದ್ಬಿಟ್ಟು ಓನ್ಲಿ ಯೂಸ್ ಎ ಪ್ರಾಕ್ಸಿ ಇಫ್ ಯು ಆರ್ ಅನೇಬಲ್ ಟು ಕನೆಕ್ಟ್ ಟು ವಾಟ್ಸಪ್. ಯುವರ್ IP ಅಡ್ರೆಸ್ ಮೇ ಬಿ ವಿಸಿಬಲ್ ಟು ದ ಪ್ರಾಕ್ಸಿ ಪ್ರೊವೈಡರ್ ವಿಚ್ ಈಸ್ ನಾಟ್ ವಾಟ್ಸಪ್ ಅಂತ ಅಂದ್ಬಿಟ್ಟು. ಸೊ ಕೆಳಗಡೆ ಕನೆಕ್ಷನ್ ಸೆಟ್ ಪ್ರಾಕ್ಸಿ ಡಿಸ್ಕನೆಕ್ಟೆಡ್ ಅಂತ ಆಪ್ಷನ್ ಇದೆ. ಸೊ ಮೊದಲನೇದಾಗಿ ಈ ಪ್ರಾಕ್ಸಿ ಅನ್ನೋದು ಏನು ಅಂತ ನೀವು ಫಸ್ಟು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ನೀವು ಇದನ್ನು ಆನ್ ಮಾಡಬೇಕಾ ಆಫ್ ಮಾಡಬೇಕು ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ತೀರಾ. ನೋಡಿ ಗೈಸ್, ಪ್ರಾಕ್ಸಿ ಅನ್ನೋದು ಒಂಥರ VPN ಇದ್ದಂಗೆ ಗೈಸ್. ಆದರೆ VPN ಅಲ್ಲ, VPN ಇದ್ದಂಗೆ. ಈಗ ಕೆಲವರು ನೀವು ನೋಡಿದ್ದೀರಾ, ಆಯಿತಾ, ಟಿಕ್ಟಾಕ್ ಬ್ಯಾನ್ ಆದಾಗ ಕೆಲವರು ಲೆಜೆಂಡ್ಸ್ಗಳು ಟಿಕ್ಟಾಕ್ ಯೂಸ್ ಮಾಡ್ತಾಯಿದ್ರು ಇಂಡಿಯಾದಲ್ಲಿ. ಹೆಂಗೆ ಯೂಸ್ ಮಾಡ್ತಾಯಿದ್ರು ಹೇಳಿ? VPNನ ಉಪಯೋಗಿಸ್ಕೊಂಡು ಯೂಸ್ ಮಾಡ್ತಾಯಿದ್ರು. ಅಂದರೆ ಒಂದು ಕೋಡ್ ಇರುತ್ತೆ, ಆಯಿತಾ. ಒಂದೊಂದು ದೇಶಕ್ಕೆ ಒಂದೊಂದು ಕಂಟ್ರಿಗೆ ಅದರದಂಥ ಒಂದು ಕೋಡ್ ಇರುತ್ತೆ. ಆ ಕೋಡನ್ನು ಇವರು ಇಂಡಿಯಾದಲ್ಲಿ ಇಟ್ಕೊಂಡು ಆ ಕೋಡನ್ನು ಹಾಕ್ಬಿಟ್ಟು ಸೊ ನಾವು ಆ ದೇಶದಲ್ಲಿದ್ದೀವಿ ಅನ್ನೋ ಥರ ಐಡೆಂಟಿಫೈ ಮಾಡಿ ಟಿಕ್ಟಾಕ್ ಯೂಸ್ ಮಾಡ್ತಾಯಿದ್ರು. ಸೊ ಅದೇ ಥರ ವಾಟ್ಸಪ್ಪು ಕೂಡ ಇವಾಗ ಗೈಸ್. ನೋಡಿ, ಅವರಲ್ಲಿ ಮೆನ್ಷನ್ ಮಾಡಿದರೆ ಓನ್ಲಿ ಯೂಸ್ ಎ ಪ್ರಾಕ್ಸಿ ಇಫ್ ಯು ಆರ್ ಅನೇಬಲ್ ಟು ಕನೆಕ್ಟ್ ಟು ವಾಟ್ಸಪ್. ಅಂದರೆ ಕೆಲವೊಂದು ಸಲ ಪ್ರಾಬ್ಲಮ್ ಆಗುತ್ತೆ ವಾಟ್ಸಪ್ಪಲ್ಲಿ. ಈಗ ಇಂಡಿಯಾದಲ್ಲಿ ಸಡನ್ನಾಗಿ ನಿಮ್ಮ ವಾಟ್ಸಪ್ನ ನಿಮಗೆ ಬ್ಯಾನ್ ಮಾಡಿಬಿಡ್ಬೋದು, ಆಯಿತಾ. ಸೊ ಯಾರಿಗೂ ಮೆಸೇಜ್ ಕಳಿಸ್ದಂಗೆ ಮಾಡಿಬಿಡ್ಬೋದು. ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು, ಪ್ರಾಕ್ಸಿನ ನೀವು ಆನ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು, ಆಯಿತಾ. ಇದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಿಮಗೆ ಈ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನಿಮಗೇನೋ ನೆಟ್ವರ್ಕ್ ವರ್ಕ್ ಆಗ್ತಾಯಿಲ್ಲ, ಕರೆಕ್ಟಾಗಿ ಏನೋ ಆಗ್ತಾಯಿಲ್ಲ, ವಾಟ್ಸಪ್ಪಲ್ಲಿ ಯಾರಿಗೂ ಮೆಸೇಜ್ ಸೆಂಡ್ ಆಗ್ತಾಯಿಲ್ಲ ಅನ್ನೋ ಸಮಯದಲ್ಲಿ ನೀವು ಇದನ್ನು ಆನ್ ಮಾಡಿಕೊಂಡು ಇಲ್ಲಿ ಸೆಟ್ ಪ್ರಾಕ್ಸಿ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಪ್ರಾಕ್ಸಿನ ಹಾಕಬೇಕಾಗುತ್ತೆ, ಅಂದರೆ VPNನ ಹಾಕಬೇಕಾಗುತ್ತೆ. ಈ VPN ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಆಯಿತಾ. VPN ಅಂತ ನೀವು ಸರ್ಚ್ನ ಮಾಡಿದ್ರೆ ಒಂದೊಂದು ಕಂಟ್ರಿದು ನಿಮಗೆ ಆ VPN ಸಿಗುತ್ತೆ. ಅಲ್ಲಿ ನೀವು ಆ ಕೋಡನ್ನು ಕಾಪಿ ಮಾಡ್ಕೊಬಂದು ಇಲ್ಲಿ ಹಾಕಬೇಕಾಗುತ್ತೆ. ಕೋಡ್ಗಳು ಲೈಕ್ ಹೆಂಗಿರುತ್ತೆ ಅನ್ನೋದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. 150 ಡಾಟ್, ಆಯಿತಾ. ಸೊ 130 143 ಈ ಥರ ಸಮಥಿಂಗ್ ಇರುತ್ತೆ ಗೈಸ್. ಇದನ್ನು ನೀವೇನು ಮಾಡಬೇಕು, ಅಲ್ಲಿ ಬಂದು ಗೂಗಲಲ್ಲಿ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಸೇವ್ ಮಾಡ್ತು ಅಂತಂದರೆ ಅದು ಕನೆಕ್ಟ್ ಆಗ್ತಾ ಇದೆಯಾ ಇಲ್ವ ಅನ್ನೋದನ್ನ ಫಸ್ಟ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಆ VPN ಕನೆಕ್ಟ್ ಆಯಿತು ಅಂತಂದರೆ ಇಲ್ಲಿ ಕನೆಕ್ಟೆಡ್ ಅಂತ ತೋರಿಸ್ತದೆ. ಸೊ ಕನೆಕ್ಟ್ ಆಗಿಲ್ಲ ಅಂದರೆ ಡಿಸ್ಕನೆಕ್ಟೆಡ್ ಅಂತ ತೋರಿಸುತ್ತೆ. ಸೊ ಈ ಥರ ನಿಮ್ಮ ಫೋನಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಾಯಿಲ್ಲ ಕೇವಲ ವಾಟ್ಸಪ್ಗೆ ಅಂತಂದರೆ ನೀವು ಇಲ್ಲಿ ಬಂದು ಪ್ರಾಕ್ಸಿನ ಆನ್ ಮಾಡಿಕೊಂಡು ನೀವು ಇವಾಗ ವಾಟ್ಸಪ್ನ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಇದು ನನಗೆ ಅವಶ್ಯಕತೆ ಇಲ್ಲ, ಆಫ್ ಮಾಡ್ತೀನಿ, ಆಯಿತಾ. ಸೊ ಈ ಫೀಚರಿಂದ ಏನು ಉಪಯೋಗ ಅಂತ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಆಯಿತಾ. ಈಗಲೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಯಾವುದೋ ಒಂದು ಟೈಮಲ್ಲಿ ಅರ್ಜೆಂಟ್ ಇದ್ದಾಗ, ಸೊ ಮೆಸೇಜ್ ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ಇದನ್ನು ಯೂಸ್ ಮಾಡಿಕೊಂಡು ಮೆಸೇಜ್ಗಳನ್ನ ಮಾಡಲಿ ಅವ್ರು ಇಷ್ಟವಾದಂಥವ್ರಿಗೆ. ಓಕೆ, ಸೊ ಎಲ್ರಿಗೂ ಕೂಡ ಶೇರ್ ಮಾಡ್ತೀರಾ ಅಂದ್ಕೊಂಡು ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.